ಯಪ್ಪ, ನೀನು ಮಾತು ಕೊಟ್ಟಿದ್ದೀನಿ ಮೇಲೆ ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಅಂತಂದು, ಮತ್ತು ನೀನು ಕುಡಿಬೇಡ ಅಪ್ಪ. ಈ ಸಲ ಏನಾದರೂ ನೀನು ನಮ್ಮೆಲ್ಲರೂ ನಂಬಿಕೆ ಕಳ್ಕೊಂಡೆ ಅಂದ್ರೆ ಮತ್ತು ಜೀವನದಾಗ ನಿನ್ನ ಮೇಲೆ ಯಾರೂ ನಂಬಿಕೆ ಇಡಲ್ಲಪ್ಪ. ಇಲ್ಲಪ್ಪ ಮಗನ, ಇಲ್ಲ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಕುಡಿಯೋಂಗಿಲ್ಲಪ್ಪ. ಯಾರು ಹೇಳಿದ್ರು ನಾ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕುಡಿಯೋಂಗಿಲ್ಲ. ನಿಮ್ಮ ನಂಬಿಕೆಗೆ ಮಾತ್ರ ಈ ಸಲ ಮೋಸ ಮಾಡೋಂಗಿಲ್ಲಪ್ಪ ನಾನು. ಹ್ಞೂ ಯಪ್ಪ, ಅಷ್ಟಾದ್ರೆ ಸಾಕು. ನಂದು ಸ್ವಲ್ಪ ಇಲ್ಲೇ ಹೊರಗಡೆ ಕೆಲಸ ಐತಿ, ಹೋಗಿ ಬರ್ತೀನ. ಸರಿಯಪ್ಪ, ಹುಷಾರು ನೋಡ. ಕೆಂಚಪ್ಪ, ಬಾ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಈಗ ಎಣಗಾಯಿ ಪಲ್ಯ ಮಾಡೀನಿ, ಊಟ ಮಾಡಿ ಮಕ್ಕೊನಂತೆ ಅಂತ ಬಾ. ಹಂಗೆ ನಿಂಗೆ ಇಷ್ಟ ಅಂತಂದು ಕೆಂಪು ಚಟ್ನಿನೂ ಅರ್ದೀನಿ ಹೊಳ್ಳಾಗ. ಅದಕ್ಕೆ ಬಾ, ಒಂದು ಸ್ವಲ್ಪ ತಿನ್ನಂತೆ ಅಂತ ಬಾ, ಬಿಸಿ ಬಿಸಿದೈತೆ ರೊಟ್ಟಿ. ಯಾಕ ನನಗೆ ಆರಾಮಿಲ್ಲ ಅಂತಂದು ಎಲ್ಲರೂ ಎಷ್ಟು ಕಾಳಜಿ ಮಾಡ್ತೀರಿ ನನಗೆ. ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ನಿಮ್ಗೆಲ್ರಿಗೂ. ಆದ್ರೆ ನಿಮ್ಮ ಯಾರ ಮಾತನ್ನು ಕೇಳಿಲ್ಲ ನಾನು. ನಾನು ನಡೆಸಿ ಕುಡ್ದು ನನ್ನ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೀನಿ. ನೇತ್ರವ ಏನಾರ ಡಾಕ್ಟರ್ದು ಕೈ ಕಾಲು ಹಿಡಿದು ಅದೇನೋ ಗುಳಿಗೆ ಕೊಡಿಸಿದ್ಲು. ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಿದ್ದೆ ಅಕ್ಕ. ಇಂಥ ಚಲೋ ಕುಟುಂಬನ ಮಿಸ್ ಮಾಡ್ಕೋತಿದ್ದೆ ಅಲ್ಲಕ್ಕ. ಕುಟುಂಬದಾಗಿರೋ ಭಾಗ್ಯನ ಕಳ್ಕೊಂಡ್ಬಿಡ್ತಿದ್ದೆ ನಾನು. ರೀ ಹೊಳ್ತನ್ರಿ, ಯಾಕೆ ಹಂಗೆ ಮಾತಾಡ್ತೀರಿ? ನಿಜ ಅಲ್ಲಿ ನಾನು ಹೇಳಾಕುಂತಿದ್ದು. ಹೆಚ್ಚು ಕಮ್ಮಿ ಏನಾರ ಆಗಿಬಿಟ್ಟಿದ್ರು ನನಗೆ ಇಷ್ಟೊತ್ತಿಗೆ. ಏ ಕೆಂಚಪ್ಪ, ಹಾಗೆಲ್ಲ ಮಾತಾಡಬಾರ್ದಪ್ಪ. ಹೊಳ್ತನ್ನ ಈಗೆಲ್ಲ ಮುಗ್ದೋಗೈತಿಲ್ಲ, ಈಗೆಲ್ಲ ಆರಾಮಾಗಿ ಮನೆಗೆ ಬಂದಿಲ್ಲ ಅಷ್ಟೇ, ಬಿಟ್ಟುಬಿಡು. ಅದನ್ನೆಲ್ಲ ಒಂದು ಕೆಟ್ಟ ಕನಸಂತಂದು ಮರೆತು ಬಿಡು ನೀನು. ಏನು ಎಲ್ಲರೂ ಬಂದು ಮತ್ತೆ ನಮ್ಮ ಕಾಕಾಗ ತಲೆ ತಿನ್ನಕುಂತಾನೆ. ನೀವು ಎಷ್ಟು ಸಲ ಹೇಳೀನಿ ಎಲ್ಲರೂ ಆ ಟಾಪಿಕನ್ನು ಕಾಕನ ಮುಂದೆ ಮಾತಾಡಬೇಡ್ರಿ ಅಂತಂದು, ಮತ್ತೆ ಬಂದು ಅದನ್ನ ಮಾತಾಡ್ತೀರ ನೀವು ಎಲ್ಲರೂ. ನೇತ್ರವ, ಈಗ ಬಂದೇನು? ಆಫೀಸ್ಗೆ ಹೋಗಿದ್ದೆಲ್ಲ, ಇವತ್ತೇನು ಲಗುನ ಬಂದೇನೆ ಮನೆಗೆ? ಇಲ್ಲ ಚಿಕ್ಕಿ, ಅದು ಕಾಕಾಗ ಹಣ್ಣು ಬೇಕಾಗಿದ್ವಲ್ಲ, ಹಂಗೆ ಸರಸ್ವತಿ ಚಿಕ್ಕಿಗೆ ಅವರಿಗೂ ಹಣ್ಣು ಬೇಕಾಗಿತ್ತು, ಖಾಲಿಯಾಗಿದ್ವು ಮನ್ಯಾಗ. ಅದಕ್ಕೆ ತಂದು ಕೊಟ್ಟು ಹೋದ್ರಾಯ್ತು ಅಂತಂದು ಶಾರ್ಟ್ ಲೀವ್ ಹಾಕಿದ್ದೆ ಆಫೀಸಿಗೆ, ಅದಕ್ಕೆ ಹಣ್ಣು ತೊಗೊಂಬಂದೆ. ನೇತ್ರವ, ಅದನ್ನೆಲ್ಲ ಎದಕ್ಕೆ ತರಕೋದೇವ? ಇಲ್ಲಾಂದ್ರೆ ಅಮ್ಮಕ್ಕ ಸಂಜೆಗೆ ತಂದಿದ್ರು ನಡೀತಿದ್ದಿಲ್ಲ. ಎಷ್ಟು ಸಲ ಅಡ್ಡಾಡ್ತಿದ್ದೇವ ಬಸ್ಸಿಗೆ. ಅಯ್ಯೋ ಇರಲಿ ಬಿಡಿ ಕಾಕ, ಏನಾಕೈತಿ, ಏನಾಗಂಗಿಲ್ಲ, ಈಗೇನು ಫ್ರೀ ಬಸ್ ಐತಿ. ಚಿಕ್ಕಿ ತಗೋ, ಇದು ಹಣ್ಣನ್ನು ಕಾಕಾಗ ಎರ್ಚ್ಕೊಡು, ಇದ್ರಾಗೆಲ್ಲ ಹಣ್ಣು ಅದಾವೆ ನೋಡು. ನೀವು ಪದೇ ಪದೇ ಕಾಕಾಗ ಅದ ವಿಷಯನ ತೊಗೊಂಡು ಮಾತಾಡ್ಕೊತ ಕೂತ್ಕೋಬೇಡ್ರಿ. ಕಾಕ ನೀನು ಅಷ್ಟೇ, ಮುಖ ನೀಟಾಗಿ ಮಾಡ್ಕೊಂಡು ಕೂತ್ಕೋಬೇಡ, ಚಂದನತಂಗೆ ನಕ್ಕೊಂತ ಇರೋ ಮನ್ಯಾಗ. ಅದನ್ನು ತಲೆಗಿಟ್ಟೊಂದೇನು ಕೂತ್ಕೊಳಕ್ಕೆ ಹೋಗ್ಬೇಡ ಏನು. ಇಲ್ಲವ, ಯಾರೂ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಾನು ಅಷ್ಟೇ ಒಂದು ಸ್ವಲ್ಪ ನೆನೆಸ್ಕೊಂಡಿದ್ದೆ ಅಷ್ಟೆ. ಇನ್ಮೇಲೆ ತಗೋವ, ಅದನ್ನೇನು ನೆನೆಸ್ಕೊಳಲ್ಲ ಆತ. ಸರಿ ಯವ್ವ, ಹಂಗಾರೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಬೇ ಹೊತ್ತಾತು, ಸಂಜೆಗೆ ಬೇ ಬರ್ತೀನಿ ಅಂತ ತಗೋ. ಇವತ್ತು ಹೆಂಗೆ ಬಂದಿದ್ದೀ, ಇವತ್ತೊಂದಿನ ರಜೆ ಹಾಕ್ಬಿಡ್ಬೇಕಿಲ್ಲ? ಇಲ್ಲ ಚಿಕ್ಕಿ, ಆಫೀಸ್ನಾಗ ಇವಾಗ ವರ್ಕ್ ಸಿಕ್ಕಾಪಟ್ಟೆ ಇದೆ, ಜಾಸ್ತಿ ಇದೆ, ಮತ್ತು ಸರ್ ಒಬ್ಬರೇ ಆಗಿಬಿಡ್ತಾರೆ, ಅದಕ್ಕೆ ನಾನು ಹೋಗಲೇಬೇಕು. ಈವ್ನಿಂಗ್ ಬೇಕಾದರೆ ಇವತ್ತು ಬೇಗ ಬರ್ತೀನಿ, ಸರಿನಾ? ನೀವು ಬೇಗ ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಕುತ್ಕೊಂಡು ಬಿಡ್ರಿ, ಬಂದ ತಕ್ಷಣ ಆರಾಮಾಗಿ ಮಾತಾಡ್ಕೊತ ಕುತ್ಕೊ ನಾನು. ಸರಿ ಆಯ್ತು ತಗೋರವ. ಹಂಗಾರೆ ಲಘುನ ಬಾ ನೀನು. ನೇತ್ರವ, ಹೆಂಗೋ ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಎಣಗಾಯಿ ಪಲ್ಯ ಮಾಡೀನಿ, ಬಾ ನೀನು ತಿಂದ ಹೋಗ್ಬಿಡು. ಮತ್ತೇನು ಅಲ್ಲಿ ಹೊರಗಡೆ ತಿಂತಿದ್ದಿ, ಇಲ್ಲೇ ತಿಂದು ಹೋಗ್ಬಿಡಂತ ಬಾ. ಏನು ಬಾಕ್ಸಿಗೆ ಹಾಕ್ಕೊಡ್ಲ? ಬಾಕ್ಸಿಗಾರ ಏನು ಹಾಕಟ್ಟದ, ಹೋಗ್ಬಿಡ್ತೈತೆ ಬಾ. ಅದು ಅಲ್ಲಿ ಹೋಗೋಷ್ಟಿಗೆ ಇಲ್ಲೇ ಬಿಸಿ ಬಿಸಿದೈತಿ, ನೀನು ಊಟ ಮಾಡುವ. ಹಂಗೆ ಕಾಕನೂ ಕರ್ಕೊಂಬಾ. ಯವ್ವ, ಕಾಕಾಗ ಹಾಕ್ಕೊಡ್ಬೇ, ನಂಗೆ ಗೊತ್ತಾಗೈತೆ ಬೇ, ಆಫೀಸ್ಗೆ ಹೋಗಕ್ಕೆ ಮತ್ತೆ ಲೇಟ್ ಆಗಿಬಿಡ್ತೈತಿ. ಆಗ ಇದೇನಿದು ಹೊಸಾದು, ಬಾ ತಿಂದು ಹೋಗ್ಬಾ, ಏನಾಗಂಗಿಲ್ಲ. ಲಘುನ ಹಚ್ಕೊಡ್ತೀನಿ, ಬಡ ಬಡ 2 ರೊಟ್ಟಿ ತಿಂದ ಹೋಗ್ಬಾ. ಆಯ್ತು ನಡಿ, ಇಲ್ಲಾಂದ್ರೆ ಎಲ್ಲಿ ಬಿಡ್ತಿದ್ದೀನಿ ತಿನ್ನಲಿಲ್ಲ ಅಂದ್ರೆ. ಬಾ ಬೇಕ ತಾಟ ಚೆನ್ನ ಲಘುನ, ಮತ್ತು ಹೊಕ್ಕಿನಂತಾಳಕಿನಿ ಹತ್ರ. ರೀ ನೀವು ಅಲ್ಲೇ ಬರ್ರಿ, ಕೈ ತೊಗೊಂಡು ಊಟಕ್ಕೆ ಹಚ್ತೀನಿ. ಕಾಕ ಎಲ್ಲ ಥರ ಹಣ್ಣು ತಂದೀನಿ, ನಿಂಗೆ ಯಾವ ಹಣ್ಣು ಬೇಕು ಅದನ್ನು ತಿನ್ನು. ನಿಂಗೆ ಮತ್ತೇನಾರು ತಿನ್ಬೇಕಂತ ಅನ್ಸಿದ್ರು ನಂಗೆ ಹೇಳ, ಮತ್ತೇನು ಚಿಂತೆ ಮಾಡ್ಕೊಂಡು ಕುತ್ಕೋಬೇಡ ನೀನು. ಹ್ಞೂ ನಾವು ಆತ ಹೇಳ್ತೀನಿ ತಗೋ. ಪಾಪ ನನ್ನ ಮಗಳ ನೇತ್ರವ ಎಷ್ಟು ಕಾಳಜಿ ಮಾಡ್ತೈತಿ. ಮನೆಯಾಗಿರೋ ಎಲ್ರಿಗೂ ಕಾಳಜಿ ಮಾಡ್ತೈತಿ. ನನಗೆ ಹೊಟ್ಟೆ ಹುಟ್ಟಿಲ್ಲ ಅನ್ನೋದಷ್ಟೇ, ಆದ್ರೆ ತಂದೆಗೆ ಎಷ್ಟು ಕಾಳಜಿ ಮಾಡ್ತೈತೋ ಅಷ್ಟೇ ಕಾಳಜಿ ಮಾಡ್ತೈತಪ್ಪ ನನಗೆ. ಪಾಪ ಇಂಥ ಮಗಳದ ಮಾತು ಕೂಡ ನಾನು ಕೇಳಲಿಲ್ಲಲ್ಲ. ಇಲ್ಲ, ಇನ್ಮೇಲೆ ಎಲ್ಲರೂ ಖುಷಿಯಾಗಿರ್ಬೇಕು. ನಾನು ಚಂದನ ತಂಗ ತಿಂದುಂಡು ಆರಾಮಾಗಿ ಇವರೆಲ್ಲರಿಗೂ ಚಂದನ ತಂಗ ನೋಡ್ಕೋತೀನಿ. ಚೆನ್ನಾಗಿ ದುಡ್ದು ಇವರಿಗೆಲ್ಲ ಏನೇನು ಬೇಕೆಲ್ಲ ಕೊಡಿಸ್ತೀನಿ. ಇವರೆಲ್ಲರೂ ನಕ್ಕೋಂತ ಇರೋಂಗೆ ಮಾಡ್ತೀನಿ ನಾನು. ಎಣ್ಣ, ಈ ಸಲ ಮಳೆ ಚಲೋ ಇದ್ದಂಗೆ ಐತಿ. ಮತ್ತು ಯಾವಾಗ ಬಿತ್ತಕ್ಕೆ ಚಲೋ ಮಾಡೋಣ? ಹೆಂಗೆ ಮಳೆ ಚಲೋನ ಆಗ್ಬಿಟ್ಟೈತಲ್ಲ. ಹೊಲ ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಸೋಣ. ಸ್ವಚ್ಛ ಮಾಡಿಸಿ ಆಮೇಲೆ ಬಿತ್ತಕ್ಕೆ ಚಲೋ ಮಾಡಂತಡಿ. ಎಣ್ಣ, ಮತ್ತು ಈಗ ಕೈಯಾಗ ರೊಕ್ಕನೂ ಇಲ್ಲ, ಮತ್ತು ಹೆಂಗೆ ಬಿತ್ಸೋದು? ಆಳಿಗೆ ಹಚ್ಚಿದ್ರು ಮತ್ತು ದುಡ್ಡು ಬೇಕು. ಮತ್ತು ಒಂದು 10,000 ಆಳಿಗೆ ಹೋಗ್ತೈತಿ. ಮತ್ತು ಸ್ವಚ್ಛ ಮಾಡಿಸು ಅದೆಲ್ಲ ಅಂದ್ರೆ ಖರ್ಚು ಭಾಳ ಬರ್ತಿತ್ತಲ್ಲಣ್ಣ. ಮತ್ತು ಹೆಂಗೆ ನಿಭಾಯಿಸೋದು ಈಗ? ನಾನು ಅದನ್ನ ಯೋಚನೆ ಮಾಡಕ್ಕೆ ಕುಂತೀನಿ ನೋಡು. ಈ ಸಲ ಖರ್ಚು ಭಾಳ ಇದ್ವು,
ಕೈಯಾಗ ನೋಡಿದ್ರೆ ರೊಕ್ಕಿಲ್ಲ. ಅವನು ಮುಂಚೆ ಇದ್ದಂಗೆ ಇಲ್ಲೀಗ. ನಾವ ನೋಡ್ಕೋಬೇಕು ಈಗೆಲ್ಲ. ಇಷ್ಟು ದಿನ ದುಡ್ದೆಲ್ಲ ನಮ್ಮವ್ವ ಕೈಯಾಗ ಕೊಟ್ರ. ನಮ್ಮವ್ವ ಈಗ ನೋಡಿದ್ರೆ ಬಿತ್ತದೈತಿ ದುಡ್ಡು ಕೊಡಂದ್ರೆ ಕೈಯ ಬಿಚ್ಚೊಳ್ಳು. ಈ ಸಲ ಆಳು ಹಚ್ಚಕ್ಕಿಂತ ನಾವ ಮನೇನಾರ ಮಾಡ್ಕೋಬೇಕು. ಮತ್ತು ಆಳು ಹಚ್ಚಿದ್ರೆ ಮತ್ತು ಸಿಕ್ಕಾಪಟ್ಟೆ ಖರ್ಚು. ಹ್ಞೂ ಎಣ್ಣ, ಆಳೇನು ಹಚ್ಚಲಿಲ್ಲ ಅಂದ್ರೆ ರೊಕ್ಕ ಸ್ವಲ್ಪ ಕಮ್ಮಿ ಹೋಗ್ತೈತಿ ಬಿಡು. ನಾವು ಮನೇನಾರ ಮಾಡಿದ್ರಾತ. ಒಂದಿನ ಲೇಟ್ ಆದರೂ ಪರವಾಗಿಲ್ಲ. ಆದ್ರೆ ಬೀಜಕ್ಕೆ ಮತ್ತು ಈಗ ಕಸ ಎಲ್ಲ ತೆಗ್ಸೋದು, ಟ್ರ್ಯಾಕ್ಟ್ರ್ ಹೊಡಿಸ್ಬೇಕು, ಅದಕ್ಕೆಲ್ಲ ಹೆಂಗೆ ಮಾಡ್ದಣ್ಣ? ಏನಾತಣ್ಣ, ಏನೋ ಮಾತಾಡಕೊಂತೀರಲ್ಲ? ಯಾಕಲೇ ಇವತ್ತು ಆಫೀಸ್ಗೆ ಹೋಗಿಲ್ಲನ? ಇಲ್ಲಣ್ಣ, ಸರಸ್ವತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋದಿತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಗಿ ಈಗ ಬಂದೆ ನೋಡು. ಅದಕ್ಕೆ ಲೇಟ್ ಆಗಿತ್ತಲ್ಲ, ಮತ್ತೇನು ಹೋಗೋದು ಅಂತಂದು ರಜೆ ಹಾಕಿದೆ. ಅದಕ್ಕೆ ಮನ್ಯಾಗ ಕೂತ್ಕೊಂಡು ಏನು ಮಾಡೋದಂತಂದು ಈ ಕಡೆ ಹೊಲಕ್ಕೆ ಬಂದೆ. ಅಂದಂಗೆ ಏನೋ ಮಾತಾಡಕೊಂತಿದ್ರಲ್ಲ, ಏನಾತಣ್ಣ? ಏನಿಲ್ಲಪ್ಪ, ಹೊಲದಾಗ ಬಿತ್ತದ ಚಲೋ ಆಗತ್ತಲ್ಲ, ಸ್ವಲ್ಪ ರೊಕ್ಕದ ಕಟಾಕಟಿ ಆಗಿತ್ತು, ಅದ ಮಾತಾಡ್ಕೊತ ನಿಂತಿದ್ವಿ ನೋಡು. ಹೌದಾ ಅಣ್ಣ? ಹಂಗಾರೆ ನನ್ನ ಹತ್ರ ಐತೆ ತಗೊಂಡ, ಅದನ್ನ ಕೊಡ್ತೀನಿ ಈ ಸಲ ಬಿತ್ತಾಕ. ಮತ್ತು ಅದನ್ನ ತೊಗೊಂಡು ಬಿತ್ತಿದ್ರೆ ತಗೋ. ನನ್ನ ಹತ್ರ ಒಂದು 50,000 ಐತಿ, ಅದ್ರಾಗ ಹೆಂಗಾರ ಮಾಡಿದ್ರೆ ತಗೋ. ಅದು ಮತ್ತೀಗ ಮುಂದೆ ಸರಸ್ವತಿದು ಡಿಲಿವರಿ ಅವಾಗೆಲ್ಲ ಬಂದ್ರೆ ಮತ್ತು ಕೈಯಾಗ ರೊಕ್ಕ ಬೇಕಾಕೈತಿ. ನೀನು ಇಟ್ಕೋ, ಮತ್ತು ನಾನು ಎಲ್ಲರೂ ಏನಾರು ವ್ಯವಸ್ಥೆ ಮಾಡ್ತೀನಿ. ಎಣ್ಣ, ಅದಿನ ಲೇಟ್ ಐತಿ. ಅದ್ರ ಬಗ್ಗೆ ನಾನು ಮುಂದೆ ಏನಾರು ಮಾಡ್ತೀನಂತ ನೀ ಏನು ತಲೆ ಕೆಡಿಸ್ಕೋಬೇಡ. ಈಗ ಬಿತ್ತಕ್ಕಲ್ಲ ನಾ ಕೊಡ್ತೀನಿ ಈಗ. ಮತ್ತೇನಾರ ಹೆಚ್ಚು ಕಮ್ಮಿ ಬಿತ್ತಂದ್ರೆ ನೋಡೋಣಂತ ಅವಾಗ. ಹ್ಞೂ ಎಣ್ಣ, ಪುರುಷಿ ಹೇಳೋದು ಸರಿನೇ ಐತಿ. ಈಗ ಅಷ್ಟ್ರಾಗ ಎಷ್ಟು ಆಕೈತೆ ಅಷ್ಟು ಬಿತ್ತಬೇಡನ್ರಿ. ಆಳು ಹಚ್ಚೋದು ಬೇಡ, ನಾವ ಮಾಡಿದ್ರಾತ್ ಮನೇನಾರ. ಹ್ಞೂ ಎಣ್ಣ, ನಂದು ಬೇಕಾದ್ರೆ ನಾನು ಒಂದು 2 ದಿನ ರಜೆ ಹಾಕ್ತೀನಿ. ರಜೆ ಹಾಕಿಲ್ಲ ಅಂದ್ರೆ ಶನಿವಾರ ಆಯ್ತವಾರ ಇರ್ತೈತಲ್ಲ, ಅಂಥ ಟೈಮ್ನಾಗ ನಾನು ಹೊಲಕ್ಕೆ ಬರ್ತೀನಿ. ಬೆಳಿಗ್ಗೆ ಬೇಗ ಬಂದ್ವಿ ಅಂದ್ರೆ ಆಫೀಸ್ಗೆ ಹೋಗೋ ತನಕ ಇಲ್ಲಿ ಮಾಡಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಮತ್ತು ಬೇಕಾದ್ರೆ ಸಂಜೆ ಮುಂದೆ ಬೇಗ ಬರ್ತೀನಿ. ಆಯ್ತವಾರ ಹಾಗೆಲ್ಲ ರಜೆ ಇದ್ದಾಗ ನೋಡಿ ಬಿತ್ತೋದು ಚಲೋ ಮಾಡಿಬಿಡನ್ರಿ. ನೀನು ಜಾಸ್ತಿ ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡಣ್ಣ, ನಾವೆಲ್ಲ ಅದೀವಲ್ಲ, ಏನಾರು ಒಂದು ಮಾಡೋಣ ಅಂತಗೋ. ಆತಪ್ಪ, ನೀವು ಹೇಳ್ದಂಗೆ ಆಗಲಿ. ನೋಡಿರಿ ಆತಾಗಿನ ಹೊಲ ಏನೇನಾಗಿತ್ತು ಅಂತ ನೋಡ್ಕೊಂಬರನ್ರಿ. ನಿನ್ನೆ ಮಳೆ ಜೋರಾಗಿತ್ತಲ್ಲ, ಮತ್ತೇನು ನಾಳೆಯಿಂದನೇ ಸ್ವಚ್ಛ ಮಾಡ್ಸೋಕೆ ಬರ್ತೈತೆ ಏನು, ಇನ್ನೊಂದು 4 ದಿನ ಬಿಡ್ಬೇಕಂತ ನೋಡ್ಕೊಂಬರ ನಡ್ರಿ. ಸರಿ ನಡ್ರಿ ಅಣ್ಣ ಹಂಗಾರ. ಇದೇನಿದು ನೇತ್ರ ಅವರು ಇವತ್ತಿಷ್ಟು ಲೇಟಾಗಿ ಆಫೀಸಿಗೆ ಬರ್ತಾ ಇದ್ದಾರೆ? ಹಾಯ್ ರಾಕೇಶ್ ಅವರೇ, ನೀವೇನಿಲ್ಲಿ? ಹಾಯ್ ನೇತ್ರ ಅವರೇ, ಏನಿಲ್ಲ, ಈ ಕಡೆ ಟೀ ಕುಡಿಯೋದಕ್ಕೆ ಹೋಗಿದ್ದೆ, ಅದಕ್ಕೆ ಹಾಗೆ ಬಂದೆ ಈ ಕಡೆ. ನೀವು ನೋಡಿದರೆ ಇಲ್ಲಿ ಇಲ್ಲಾಗಿದ್ರಲ್ಲ ನಿಮ್ಮ ಚೇರ್ ಹತ್ರ, ಅದಕ್ಕೆ ಏನು ನೇತ್ರ ಅವ್ರು ಇವತ್ತು ಆಫೀಸಿಗೆ ಬಂದೇ ಇಲ್ಲ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀವೇ ಬಂದುಬಿಟ್ರಿ. ಏನಿವತ್ತು ಲೇಟಾಗಿ ಬಂದಿದ್ದೀರಲ್ಲ ಆಫೀಸಿಗೆ? ಓ ಅದಾ, ಇಲ್ಲ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಸರ್ ಹೇಳಿದ್ದೆ, ಶಾರ್ಟ್ ಲೀವ್ ಹಾಕಿದ್ದೆ ಇವತ್ತು. ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಆದರೂ ನೇತ್ರ ಅವರೇ, ನಿಮ್ಮಷ್ಟು ಚೆನ್ನಾಗಿರೋ, ನಿಮ್ಮಷ್ಟು ಟ್ಯಾಲೆಂಟೆಡ್ ಹುಡುಗಿ ನಮ್ಮ ಆಫೀಸಲ್ಲೇ ಇಲ್ಲ ನೋಡಿ. ಹಾಗೇನಿಲ್ಲ ರಾಕೇಶ್ ಅವರೇ. ನೇತ್ರ ಅವರೇ, ಅಂದರೂ ನೀವು ಈ ರೆಡ್ ಕಲರ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ ನೋಡಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ರಾಕೇಶ್, ನಿಂಗೆ ಇದು ಆಗಬೇಕಾಗಿದ್ದೆ ಭಾಳ ದಿನದಿಂದ. ತಲೆನೋವಾಗಿದ್ದೆ ನೀನು, ಇವಾಗ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ. ನೀವೇನಿಲ್ಲಿ? ನಾನಿಲ್ಲಿರೋದಿಲ್ಲಿ, ನೀನೇನು ಇಲ್ಲಿ ಇಲ್ಲೇನು ಮಾಡ್ತಾ ಇದೀಯಾ? ಆಫೀಸಲ್ಲಿ ವರ್ಕ್ ಮಾಡೋದು ಬಿಟ್ಟು. ಲೇಡೀಸು ಆಫೀಸ್ಗೆ ಯಾವ ಡ್ರೆಸ್ ಹಾಕೊಂಡು ಬರ್ತಾರೆ, ಹೇಗೆ ಕಾಣಿಸ್ತಾರೆ, ಇದನ್ನು ನೋಡೋದೇ ನಾನಿಂದ ಆಫೀಸಲ್ಲಿ ಕೆಲಸ. ಅದು ಸಾರಿ ಸರ್. ಏನು ಸಾರಿ? ಇನ್ನೊಂದು ಸಲ ಏನಾದರೂ ನೀನು ಆಫೀಸಲ್ಲಿ ಯಾವುದೇ ಹುಡುಗಿ ಹತ್ರ ಮಾತಾಡಿದ್ರೂ ನೀನನ್ನು ಆಫೀಸಿಂದನೇ ಕಿತ್ತೊಗೆದು ಬಿಡ್ತೀನಿ, ಹುಷಾರ್. ಸಾರಿ ಸರ್, ಇನ್ನೊಂದು ಸಲ ಈ ಥರ ಮಾಡೋದಿಲ್ಲ. ಇನ್ನೊಂದು ಸಲ ನೇತ್ರಾದ ಅಕ್ಕಪಕ್ಕ ಸುಳಿದ್ರೂ ಕೈ ಕಾಲು ಮುರಿದು ಕುಂದ್ರಿಸ್ಬಿಡ್ತೀನಿ ಮೂಲೆಗೆ. ನಡಿ ಇಲ್ಲಿಂದ. ಏನು ಹಾಗೆ ಹೊರಟಿದೀಯಾ? ಸಾರಿ ಕೇಳಿ ಹೋಗು. ಸಾರಿ ನೇತ್ರ ಅವ್ರೆ, ಇನ್ನೊಂದು ಸಲ ಈ ಥರ ಮಾತಾಡೋದಿಲ್ಲ. ಸರಿ. ಥ್ಯಾಂಕ್ ಯು ಸರ್. ಇವೊಂದು ನೋಟನೇ ಸರಿ ಇಲ್ಲ, ಯಾವಾಗಲೂ ಈ ಥರನೇ ಹೆಣ್ಮಕ್ಳ ಜೊತೆ ಮಾತಾಡ್ತಾನೆ. ನೀವು ಈ ಸಲ ಸರಿಯಾಗಿ ಮಾಡಿದ್ರಿ ಅವನಿಗೆ. ಇಲ್ಲ, ಭಾಳ ದಿನದಿಂದ ಇವನ ಮೇಲೆ ಯಾಕೋ ಅನುಮಾನ ಇತ್ತು. ಇವತ್ತು ಸರಿಯಾಗಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಲ್ಲ. ಸರಿ, ಇನ್ನೊಂದು ಸಲ ಏನಾದರೂ ನೀನು ತಂಟೆಗೆ ಬಂದರೆ, ಇದೇ ಥರ ಏನಾದರೂ ಮಾತಾಡಿದರೆ ನನಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡು. ಬಂದು ಕಾಲ್ ಮುರಿದು ಕೈ ಕೊಡ್ತೀನಿ ಅವನಿಗೆ. ಸರಿ ಸರ್. ಸರಿ, ನಿಮ್ಮ ಕಾಕ ಹೇಗಿದ್ದಾರೆ ಇವಾಗ? ಆರಾಮಾಗಿದ್ದಾರಾ? ಹಾಂ ಸರ್, ಆರಾಮಾಗಿದ್ದಾರೆ ಇವಾಗ. ಸರಿ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ, ಕ್ಯಾಬಿನಿಗೆ ಬಾ. ಓಕೆ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಮೆಂಟ್ ಅಂತೂ ತುಂಬ ಕಡಿಮೆ ಆಗಿದೆ, ಹಾಗೆ ವ್ಯೂಸು ಕಮ್ಮಿ ಆಗಿದೆ. ಪ್ಲೀಸ್ ಆ ಥರ ಮಾಡಬೇಡ್ರಿ. ಪ್ಲೀಸ್ ವಿಡಿಯೋಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ನಮಸ್ಕಾರ. ಇನ್ನು ಮುಂದೆ ಸ್ಟೋರಿ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೆ ಪ್ಲೀಸ್ ನೀವೆಲ್ಲರೂ ಕಮೆಂಟ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.